ಹರಿ ಓಂ. ಸ್ನೇಹಿತರೆ ನಮಸ್ತೆ. ಆ, ಈ ವರ್ತೂರ್ ಸಂತೋಷ್ ಏನು ಕಾಂಟ್ರವರ್ಸಿ ನಡೀತಾ ಇದೆಯಲ್ಲ, ನಮ್ಮ ತಂಡದ ಅನೇಕ ಯುವಕರು ಮಾತಾಡ್ತಾ ಇರೋದಾಗಿರ್ಬೋದು, ಆತ ಮಾತಾಡ್ತಾ ಇರಬಹುದಾದ್ರೂ ಏನು ಮಾತಾಡ್ತಿದ್ದಾನೆ ಅದಕ್ಕೊಂದು ಸ್ಪಷ್ಟತೆಯನ್ನು ಸಮಾಜಕ್ಕೆ ಕೊಡಬೇಕು. ಯಾಕೆ ಅಂತ ಅಂದರೆ ನಾವು ಆ ಜವಾಬ್ದಾರಿಯನ್ನು ಒತ್ತಿದ್ದೀವಿ. ಜನ ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಹೋರಾಟಕ್ಕೆ, ನಮ್ಮೆಲ್ಲ ಹೋರಾಟಗಳಿಗೆ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಯಾರೂ ಕೂಡ ನೀವು ನಿಮ್ಮ ಹೋರಾಟ ಮುಂದುವರಿಸಿ, ಅವನ ಬಗ್ಗೆ ಯಾಕೆ ಮಾತಾಡ್ತೀರಾ, ಆ ಅವಶ್ಯಕತೆ ಇಲ್ಲ, ಅನೇಕರು ಈ ವಿಚಾರ ಹೇಳ್ತೀರಾ. ಆದರೆ ಈ ಸ್ಪಷ್ಟತೆ ಏನು ಅನ್ನೋದನ್ನು ಕೊನೆಯವರೆಗೂ ಕೇಳಿ. ಯಾಕೆ ಅಂತ ಅಂದರೆ ನಿಮಗೆ ಯಾಕಾಗಿ ಈಗಾಯಿತು, ಯಾಕೆ ವರ್ತೂರ್ ಸಂತೋಷ್ ಈ ವಿಚಾರದಲ್ಲಿ ಮಾತಾಡ್ತಿದ್ದಾರೆ ಅನ್ನೋ ಸ್ಪಷ್ಟತೆ ನಿಮಗೂ ಕೂಡ ಬೇಕು. ಇಲ್ಲ ಅಂತ ಅಂದ್ರೆ ಏನಾಗುತ್ತೆ, ಆ ವಿಚಾರ ಏನು ಅಂತ ಗೊತ್ತಿರೋದಿಲ್ಲ. ನಾವು ಬೆಂಬಲವನ್ನಷ್ಟೇ ಅಂದರೆ ಪುನೀತ್ ಕೆರೆಹಳ್ಳಿ ಅವರನ್ನು ಬೆಂಬಲಿಸ್ತೀವಿ ಅನ್ನೋ ಕಾರಣಕ್ಕೆ ನನ್ನ ಜೊತೆಗೆ ನಿಲ್ಲೋದಲ್ಲ. ಈ ವಿಚಾರ ತಿಳ್ಕೊಂಡು ನೀವು ಯಾರ ಜೊತೆಗೆ ನಿಲ್ಲಬೇಕು. ವರ್ತೂರ್ ಸಂತೋಷ್ ಸರಿ ಇದ್ರೆ ದಯವಿಟ್ಟು ವರ್ತೂರ್ ಸಂತೋಷ್ ಪರ ನಿಂತ್ಕೊಳ್ಳಿ. ಪುನೀತ್ ಕೆರೆಹಳ್ಳಿ ಹೇಳ್ತಾ ಇರೋದು ಸರಿ ಇದ್ರೆ ಪುನೀತ್ ಕೆರೆಹಳ್ಳಿ ಅವ್ರ ಜೊತೆಗೆ ನಿಂತ್ಕೊಳ್ಳಿ. ಆದರೆ ತೀರ್ಮಾನ ಮಾಡುವ ಮುಂಚೆ ಯೋಚನೆ ಮಾಡಿ ವಿಚಾರವನ್ನು ತಿಳ್ಕೊಳ್ಳಿ. ಸ್ನೇಹಿತರೆ, ವರ್ತೂರ್ ಸಂತೋಷ್ ನಿರಂತರವಾಗಿ, ನಾವು ಆತ ಈ ಹಿಂದೆ ಬಿಗ್ ಬಾಸ್ಗೆ ಹೋದಾಗ್ಲೂ ಕೂಡ ಆತ ಹಳ್ಳಿಕಾರು ತಳಿಗಳನ್ನು ಸಂರಕ್ಷಿಸ್ತಾನೆ, ಮತ್ತೆ ಅದಕ್ಕೆ ಪ್ರಚಾರ ಮಾಡ್ತಾನೆ, ಅದರ ಉಳಿವಿಗೆ ಹೋರಾಟ ಮಾಡ್ತಾನೆ ಅಂತ ರಾಷ್ಟ್ರ ರಕ್ಷಣಾ ಪಡೆ ಕೂಡ ಆತನಿಗೆ ಬೆಂಬಲವನ್ನು ಸೂಚಿಸಿತ್ತು. ಆದರೆ ವಿಧಿವಶ ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೀವಿ. ಇವತ್ತು ನಮ್ಮ ಅವರ ನಡುವೆಯೇ ಜಿದ್ದಾಜಿದ್ದಿ ನಡೀತಾ ಇದೆ. ಕಾರಣ ಏನು ನನಗೆ ಗೊತ್ತಿಲ್ಲ. ಅದನ್ನ ವರ್ತೂರ್ ಸಂತೋಷ್ ಸ್ಪಷ್ಟಪಡಿಸ್ಬೇಕು. ಸಾರ್ವಜನಿಕ ವೇದಿಕೆಯಲ್ಲಿ ಯಾವುದೇ ದಾಖಲೆ ಇಲ್ಲದೆ ಆರೋಪಗಳನ್ನು ಮಾಡಿ, ಬಾಯಿಗೆ ಬಂದಂಗೆ ಮಾತಾಡಿ, ಕೊನೆಗೆ ನಮ್ಮ ಲ್ಯಾಂಗ್ವೇಜನ್ನು ಪರಿಶೀಲನೆ ಮಾಡಬೇಡಿ, ನನಗೆ ಬುದ್ಧಿ ಹೇಳಬೇಡಿ ಹೇಗೆ ಮಾತಾಡಬೇಕು ಅಂತ. ಆದರೆ ನಮ್ಮ ಮೇಲೆ ಆರೋಪ ಮಾಡುವ ಮೊದಲು ನೀವು ಸರಿಯಾಗಿರಿ. ನೀವು ಸರಿಯಾಗಿದ್ದರೆ ನಮಗೆ ಬುದ್ಧಿ ಹೇಳುವ ಅವಶ್ಯಕತೆ ಬರೋದಿಲ್ಲ. ನೀವಂತ ಮಾತಾಡ್ತೀರಿ, ಸಂಸಾರಿಗಳು ಮಾತಲ್ಲ ಅದು. ನಾವು ಯಾರು ಇಲ್ಲಿ ಹೇಗೆ ಮಾತಾಡಬೇಕು ಅನ್ನುವ ಸರ್ಟಿಫಿಕೇಟ್ನ ವರ್ತೂರ್ ಸಂತೋಷ್ನಿಂದ ತೆಗೆದುಕೊಳ್ಳುವ ಅಗತ್ಯ ಇಲ್ಲ. ಸ್ನೇಹಿತರೆ, ವರ್ತೂರ್ ಸಂತೋಷ್ ನಿರಂತರವಾಗಿ ಆರೋಪ ಮಾಡ್ಕೊಂಡು ಬರ್ತಾರೆ. ರೈತರ ಗಾಡಿಯನ್ನು ರೈತರ ಗಾಡಿ ಹಿಡಿತಾರಣ. ನಾವು ನಮ್ಮ ತಂಡವನ್ನು ಗುರಿಯಾಗಿಸ್ಕೊಂಡು ಮಾತಾಡ್ತಾರೆ. ನೀವು ಯಾರು ನಿಮ್ಮ ಗಾಡಿ ಹಿಡಿದಿದ್ದಾರೋ ಅವರುಗಳ ವಿರುದ್ಧ ಮಾತಾಡಿದ್ರೆ ನಾನಾಗ್ಲಿ ನಮ್ಮ ತಂಡ ಆಗಲಿ ನಿಮ್ಮ ವಿರುದ್ಧ ಬರ್ತಿರ್ಲಿಲ್ಲ. ವರ್ತೂರ್ ಸಂತೋಷ್ ನಿಮ್ಮ ವಿಚಾರದಲ್ಲಿ ಮಾತಾಡ್ತಿರ್ಲಿಲ್ಲ. ನಾನು ನಿಮಗೆ ಇದೇ ವರ್ತೂರ್ ಸಂತೋಷ್ ನಿರಂತರವಾಗಿ, ನಾವು ಕೊನೆಗೆ ನೋಡಿದ್ವಿ, ಕೈಕಾಲಿಲ್ದೇ ಇರೋ ದನಗಳನ್ನ ಏನ್ ಮಾಡಬೇಕು ಅನ್ನೋ ಮಟ್ಟಕ್ಕೆ ನೀವು ಮಾತಾಡ್ತೀರಿ. ಅಲ್ಲಿವರೆಗೂ ನಮ್ಮ ತಂಡ ತಾಳ್ಮೆಯಿಂದ ಇತ್ತು. ಬಿಡು ನಮ್ಮವನು, ನಮ್ಮ ಇಡೀ ತಂಡ ಕೇಳಿದ್ದೆ, ಮಾತಾಡಬೇಡಿ, ಅಲ್ಲೆಲ್ಲೋ ಕಮೆಂಟ್ ಆಗ್ತಾನೆ, ಅಲ್ಲೆಲ್ಲೋ ಮಾತಾಡ್ತಾನೆ ಅಂದಾಗ ಬಿಡಿ, ಬೇಡ, ನಮ್ಮವರೇ ಸರಿ ಹೋಗ್ತಾರೆ ಅಂತ. ಆದರೆ ಫೈನಲಿ ಸ್ನೇಹಿತರೆ, ಒಂದು ಹಂತಕ್ಕೆ ಯಾವ ಮಟ್ಟಕ್ಕೆ ಬಂದು ನಿಂತ್ಕೊಳ್ತಾರೆ ಅಂತ ಅಂದರೆ, ಗೋರಕ್ಷಣೆ ಮಾಡ್ತಾ ಜಾತಿಗೆ ತಂದಿಡ್ತಾ ಇದ್ದಾರೆ, ಹಿಂದೂ ಮುಸ್ಲಿಂ ಮಾಡ್ತಿದ್ದಾರೆ ಅಂತ. ನೀನು ವರ್ತೂರ್ ಸಂತೋಷ್ ಹಳ್ಳಿಕಾರ ಅನ್ನೋ ಹೆಸರಲ್ಲಿ ಬದುಕಿದ್ದು, ಇವತ್ತು ನೀನು ಒಂದು ತುತ್ತು ಅನ್ನ ತಿಂತ ಇದೀಯಾ ಅಂತ ಅಂದರೆ ಅದಕ್ಕೆ ಹಳ್ಳಿಕಾರು ಅನ್ನುವ ಹೆಸರು. ಅಂದರೆ ಈ ನಾಡಿನ ಗೋವು ಏನಿದೆ, ಆ ಗೋವಿನ ಹೆಸರಲ್ಲಿ ನೀನು ಅನ್ನ ತಿಂತಿದೀಯ ವರ್ತೂರ್ ಸಂತೋಷ್. ಆದರೆ ಆ ಗೋವಿಗೆ ಕೈ ಕಾಲು ಮುರಿದ್ರೆ ನಾನು ಎಲ್ಲಿ ಬಿಡಬೇಕು, ಅದನ್ನು ಕಸಾಯಿಖಾನೆಗೆ ಮಾರ್ತೀನಿ ಅಂತ ಇಂಡೈರೆಕ್ಟ್ ಆಗಿ ಕೊಟ್ಟಲ್ಲ ಮಾತು, ಅದು ನಮ್ಮನ್ನು ತುಂಬ ಕೆರಳಿಸ್ತು. ಅಲ್ಲಿವರೆಗೂ ನಿಮ್ಮ ವಿರುದ್ಧ ಮಾತಾಡಿರಲಿಲ್ಲ. ಅದಲ್ಲದೆ ಸ್ನೇಹಿತರೆ, ಈಗ ಆತನೇ ಆಡಿಯೋಗಳನ್ನು ಆಚೆಗೆ ಬಿಟ್ಟಿದ್ದಾನೆ, ಕಟ್ ಅಂಡ್ ಪೇಸ್ಟ್ ಮಾಡಿ. ಸ್ನೇಹಿತರೆ, ವಾಸ್ತವ ಸತ್ಯ ಏನು ಅಂದರೆ, ಕಳೆದ 3 ತಿಂಗಳ ಹಿಂದೆ ಮೇ 30ನೇ ತಾರೀಕು, ನಿಮಗೆ ದಿನಾಂಕ ಸಮೇತ ಹೇಳ್ತೇನೆ, ಮೇ 30ನೇ ತಾರೀಕು ನಾನು ಆತನಿಗೆ ಕರೆ ಮಾಡಿದೆ. ಬ್ರದರ್, ಬಹಳ ಏನು ಹೇಳ್ತಾನಲ್ಲ, ಸಭ್ಯರು ಮಾತಾಡಲ್ಲ, ಸಂಸಾರಸ್ಥರು ಮಾತಾಡಲ್ಲ, ಅದೇ ಸಭ್ಯತೆಯಲ್ಲಿ ಅದೇ ಸಂಸಾರಸ್ಥರು ಮಾತಾಡುವಂತೆ, ಬ್ರದರ್ ನಿಮಗೆ ಯಾರೋ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿಲ್ಲ, ನಿಮ್ಮ ಯಾವುದೇ ಗಾಡಿಗಳನ್ನಾಗಲಿ ಅಥವಾ ಯಾವುದೇ ರೈತರ ಗಾಡಿಗಳನ್ನಾಗಲಿ ಅಥವಾ ಗೃಹ ಬಳಕೆಗೆ ಅಥವಾ ರೈತರು ತಾವು ಬಳಸೋದಕ್ಕೆ ತಗೊಂಡೋಗುವಂತಹ ಯಾವುದೇ ಎತ್ತುಗಳನ್ನಾಗಲಿ, ದನಗಳನ್ನಾಗಲಿ, ಗೋವುಗಳನ್ನಾಗಲಿ ರಾಷ್ಟ್ರ ರಕ್ಷಣಾ ಪಡೆಯ ಯಾವುದೇ ಕಾರ್ಯಕರ್ತ ಅಥವಾ ನಾನಾಗಲಿ ನನ್ನ ತಂಡ ಆಗಲಿ ಹಿಡ್ದಿಲ್ಲ.
ನಾವು ಹಿಡಿಯೋದೂ ಇಲ್ಲ. ನನ್ನಿಂದ ಯಾವುದೇ ರೈತನಿಗೆ ತೊಂದರೆ ಆಗಿಲ್ಲ, ಆಗೋದೂ ಇಲ್ಲ. ಏನಾದರೂ ತೊಂದರೆ ಆಗುತ್ತೆ ಅಂದರೆ ಅದು ದಲ್ಲಾಳಿಗಳಿಗೆ ಮಾತ್ರ ತೊಂದರೆ ಆಗುತ್ತೆ. ನಾನು ಅನ್ಕೊಂಡಿದ್ದೀನಿ ನೀವಂತೂ ದಲ್ಲಾಳಿಗಳಲ್ಲ. ಹಾಗಾಗಿ ಬ್ರದರ್ ಅಂತ ಕರೆದು ಮಾತಾಡ್ಸಿದ್ದೀನಿ. ನೀವು ಯಾರಾದರೂ ನಿಮ್ಮ ಗಾಡಿ ಹಿಡಿದಾಗ ನನ್ನ ಹೆಸರನ್ನು ಹೇಳಿದ್ರೆ ನೀವು ಅಲ್ಲೇ ನನಗೆ ಕರೆ ಮಾಡಿ, ಅಥವಾ ನೀವೇ ಮೆಟ್ ತೊಗೊಂಡು ಹೊಡೀರಿ, ಇಲ್ಲ ನನ್ನನ್ನು ಕರೀರಿ, ನಾನು ಬಂದು ಮೆಟ್ ತೊಗೊಂಡು ಹೊಡಿತೀನಿ ಅಂತ ನೇರವಾಗಿ ಹೇಳಿದ್ದೀನಿ. ರೈತರ ಗಾಡಿಗಳನ್ನು ಹಿಡಿದು ಹಣ ಕೇಳೋದಾಗಿರಬಹುದು, ಅಥವಾ ರೈತರ ಗಾಡಿಗಳನ್ನು ಹಿಡಿದು ಅವರಿಗೆ ತೊಂದರೆ ಕೊಟ್ಟರೆ ನಾನೇ ಹೇಳಿದ್ದೀನಿ, ನನ್ನ ಹೆಸರು ಹೇಳಿದ್ರೆ ನಾನು ಸರಿ ಇರೋದಿಲ್ಲ, ನೀವು ಎನಿ ಟೈಮ್ ನನಗೆ ಕರೆ ಮಾಡಿ ಬ್ರದರ್ ಅಂತ ನಾನು ನೇರವಾಗಿ ವರ್ತೂರ್ ಸಂತೋಷ್ಗೆ ಹೇಳಿದ್ದೀನಿ. ಸರಿ ಮಾಡುವ ಪ್ರಯತ್ನವನ್ನು ಮಾಡಿದ್ದೀನಿ, ತಪ್ಪು ತಿಳ್ಕೊಂಡಿರಬಹುದು ಅಂತ. ಆದರೆ ಆ ವ್ಯಕ್ತಿ ತಪ್ಪು ತಿಳ್ಕೊಂಡಿದ್ದಲ್ಲ, ಪ್ರಚಾರದ ಹುಚ್ಚಿಗೆ ಬೇಕು ಅಂತಾನೆ ಪುನೀತ್ ಕೆರೆಹಳ್ಳಿ ಹೆಸರನ್ನು ತಗೊಂಡು ಮಾತಾಡಿದ್ದು. ಆತನ ಹೆಸರನ್ನು ನಾನು ಫಸ್ಟ್ ಎಲ್ಲೂ ತಗೊಳ್ಳಿಲ್ಲ. ಆತ ಯಾವಾಗ ನಮ್ಮ ಹೆಸರುಗಳನ್ನು ತಗೊಂಡು ಮಾತಾಡಿದ್ನೋ ಅಲ್ಲಿಂದ ಮುಂದಕ್ಕೆ ನಾವು ಅವ್ರ ಹೆಸರನ್ನು ತೆಗೆದುಕೊಳ್ಳೇಬೇಕಾಯ್ತು. ನಾನು ವರ್ತೂರ್ ಸಂತೋಷ್ಗೆ ನೇರವಾಗಿ ಹೇಳ್ತಾ ಇದ್ದೇನೆ, ರೈತ ಅದ್ಯಾವುದೋ ಒಂದು ವಿಡಿಯೋ ಆಗ್ತೀಯಲ್ಲಪ್ಪ ನೀನು, ಯಾರೋ ರೈತರು ಗಾಡಿ ಹಿಡಿದ್ರು, ನಮಗೆ ತೊಂದರೆ ಆಯ್ತು, ಯಾರೋ ಒಬ್ಬ ಬಂದು ಮಾತಾಡ್ತಾನೆ, ಬೆಳಗ್ಗೆ ಬಿಟ್ಟು ಕಳಿಸ್ತೀವಿ ಅಂತ ಪೊಲೀಸ್ನವ್ರು ಹೇಳಿದ್ರು, ಸಂಜೆ ಬಿಟ್ಟು ಕಳಿಸ್ತೀವಿ ಅಂತ ಪೊಲೀಸ್ನವ್ರು ಹೇಳಿದ್ರು, ಬಿಡ್ಲಿಲ್ಲ. ಯಾರು? ನಾವು ಹಿಡ್ದಿದ್ವಾ? ನಮ್ಮ ತಂಡ ಹಿಡ್ದಿತ್ತ? ಇಲ್ವಲ್ಲ. ಯಾಕೆ ನೀನು ನನ್ನ ಮೇಲೆ ಟಾರ್ಗೆಟ್ ಮಾಡಿ ಮಾತಾಡ್ತಿದೀಯಾ? ಅಂದರೆ ವೈಯಕ್ತಿಕವಾಗಿ ಕಳೆದ 3 ತಿಂಗಳಿಂದ ಪುನೀತ್ ಕೆರೆಹಳ್ಳಿಯನ್ನ ಮತ್ತು ಪುನೀತ್ ಕೆರೆಹಳ್ಳಿ ತಂಡವನ್ನೇ ಟಾರ್ಗೆಟ್ ಮಾಡಿದ್ಯಾಕೆ? ನಿನ್ನ ಹತ್ರ ಯಾವುದಾದ್ರೂ ಒಂದು ದಾಖಲೆ ಇದ್ರೆ, ಇಡೀ ಇತಿಹಾಸದಲ್ಲಿ ವರ್ತೂರ್ ಸಂತೋಷ್, ಇಡೀ ರಾಷ್ಟ್ರ ರಕ್ಷಣಾ ಪಡೆ ಅಥವಾ ಪುನೀತ್ ಕೆರೆಹಳ್ಳಿಯವರ ಇಡೀ ಕಾರ್ಯಾಚರಣೆಯ ಇತಿಹಾಸದಲ್ಲಿ ನಿನ್ನ ಬಳಿ ಏನಾದರೂ ರೈತರ ಗಾಡಿಯನ್ನು ತಡೆದು ನಿಲ್ಲಿಸಿ ನಾವು ದೂರು ದಾಖಲಿಸಿ ಆ ಗೋವುಗಳನ್ನು ಗೋಶಾಲೆಗೆ ಬಿಟ್ಟ ಇತಿಹಾಸ ಇದ್ರೆ ತಗೊಂಡು ಬಂದು ನನ್ನ ಮುಂದೆ ಕುಂತ್ಕೋ. ನಾನು ಶರಣಾಗತಿಯಾಗಿ ಇಡೀ ರಾಜ್ಯದ ಜನರ ಮುಂದೆ ತಲೆ ಬಗ್ಗಿಸಿ ಕ್ಷಮೆ ಕೇಳ್ತೇನೆ. ಯಾಕೆ ಅಂತ ಅಂದರೆ, ಇದು ಈ ನಾಡಿನ ಹಿಂದೂ ಕಾರ್ಯಕರ್ತರು ಬೆಳೆಸಿರ್ತಕ್ಕಂಥ ವ್ಯಕ್ತಿ. ನಾನು ತಪ್ಪು ಮಾಡಿದ್ರೆ ಅದು ಕೇವಲ ನನ್ನೊಬ್ಬನಿಗಲ್ಲ, ನನ್ನ ಬೆಂಬಲಿಸಿದ ಪ್ರತಿ ಒಬ್ಬನೂ ಕೂಡ ತಲೆ ತಗ್ಗಿಸಬೇಕಾಗುತ್ತೆ ಅಂತ ನಾನಿಡೋ ಪ್ರತಿ ಹೆಜ್ಜೆನೂ ಕೂಡ ಬಹಳ ಯೋಚನೆ ಮಾಡಿ ಇಡ್ತೇನೆ. ನಾನು ವರ್ತೂರ್ ಸಂತೋಷ್ ಬಹಳ ಯೋಚನೆ ಮಾಡಿ ಇಡ್ತೇನೆ. ಅಂಥದ್ರಲ್ಲಿ ನೀನು ಏಕಾಏಕಿ ಬಂದು ಯಾರೋ ಏನೋ ಹೇಳ್ತಾರೆ, ಮತ್ತೇನೋ ಕರೀತಾರೆ, ದಾಖಲೆ ಇದೆಯಾ, ಅದೇನು ಪಿಂಪ್ ಅಂತಾರೆ ಅಂತ ಹೇಳೋದಲ್ಲ. ನೀನು ನೋಡು, ನೀನು ಸಭ್ಯ ಭಾಷೆಯನ್ನು ಬಳಸಿದ್ರೆ ಮಾತ್ರವೇ ನಮ್ಮಿಂದ ಸಭ್ಯ ಭಾಷೆಯನ್ನು ಬೇಕು ಅಂತ ಹೇಳಿ ನೀನು ಅಕ್ಸೆಪ್ಟ್ ಮಾಡಬೇಕು, ಅಥವಾ ನನ್ನಿಂದ ಒಳ್ಳೆ ಭಾಷೆ ಬರಬೇಕು ಅಂತ ಹೇಳಿ ನೀನು ಕೇಳೋದ್ರಲ್ಲಿ ಸರಿ ಇದೆ. ಆದರೆ ನೀನು ಬಳಸುವ ಭಾಷೆ ಹೇಗಿದೆ? ರೈತರು ಗಾಡಿ ತಡಿತಾರಣ, ಗೋಶಾಲೆಗೆ ಯಾಕೆ ಬಿಡಬೇಕು, ನೀನು ತಗೊಂಡೋಗಿ ಸಾಕು. ನೀನು ಯಾರು ಅದನ್ನು ನನಗೆ ಹೇಳಲಿಕ್ಕೆ? ನಾನು ಸಂತೆಲ್ ಬಂದು ದುಡ್ಡು ಕೊಟ್ಟು ಖರೀದಿ ಮಾಡಿ ಗೋರಕ್ಷಣೆ ಮಾಡಬೇಕು, ಅಥವಾ ಕಸಾಯಿಖಾನೆಗೆ ಹೋಗುವ 16 ಗೋವುಗಳನ್ನು ಹಿಂಸೆಯಿಂದ ಆ ಗಾಳಿ ಆಡದ ಕಂಟೈನರ್ನಲ್ಲಿ ಹೊಟ್ಟೆ ಭಾಗಕ್ಕೆ ಎಳೆದು ಕಟ್ಟಿ, ಬಾಲವನ್ನು ಮ್ಯಾಕ್ ಎಳೆದು ಕಟ್ಟಿ, ಮೂಗುದಾರವನ್ನು ಮೇಲೆ ಎಳೆದು ಕಟ್ಟಿ, ರಕ್ತ ಬರುವಂತೆ, ಅದಕ್ಕೆ ಆಯಾಸ ಆಗುವಂತೆ ಬಹಳ ಕ್ರೂರವಾಗಿ ತುಂಬಿಕೊಂಡು ಹೋಗ್ತಾರೋ ಗಾಡಿಯನ್ನ ಸ್ಥಳದಲ್ಲೇ ತಡೆದು ಆ ಗೋವುಗಳನ್ನು ರಕ್ಷಣೆ ಮಾಡಬೇಕು, ಅಥವಾ ಸಂತೆಗೆ ಬಂದು ಖರೀದಿ ಮಾಡಬೇಕು ಅಂತ ನಾನು ನಿನ್ನಿಂದ ಕಲಿಬೇಕಾಗಿಲ್ಲ. ಯಾರು ಗೋವನ್ನ ಕಸಾಯಿಖಾನೆ ಖರೀದಿ ಮಾಡ್ತಾರೋ ಅವನಿಗೆ ತಕ್ಕ ಶಾಸ್ತಿ ಆಗಲೇಬೇಕು. ಅವನು ಹಣವನ್ನು ಕಳೆದುಕೊಳ್ಬೇಕು. ಯಾರು ಕಸಾಯಿಖಾನೆಗೆ ಗೋವನ್ನು ಖರೀದಿ ಮಾಡ್ತಾನೋ ಅವನು ಹಣವನ್ನು ಕಳೆದುಕೊಳ್ಬೇಕು, ಗಾಡಿಯನ್ನು ಕಳೆದುಕೊಳ್ಬೇಕು, ಅವನ ಮೇಲೆ ಪ್ರಕರಣವೂ ದಾಖಲಾಗಬೇಕು, ಅವನು ನರಕ ಯಾತನೆಯನ್ನು ಅನುಭವಿಸ್ತಾನೆ. ನೀನು ಯಾರು ಅದಕ್ಕೆ ಅಡ್ಡ ಬರಲಿಕ್ಕೆ? ರೈತರ ಗಾಡಿಯನ್ನು ಯಾರಾದರೂ ತಡೆದಿದ್ರೆ ನೀನು ಅವರ ಹೆಸರನ್ನು ಉಲ್ಲೇಖಿಸಿ ಮಾತಾಡು. ಇಲ್ಲ ಅಂತ ಅಂದ್ರೆ ವಿನಾಕಾರಣ ಪುನೀತ್ ಕೆರೆಹಳ್ಳಿ ಅಂದ್ರೆ ನಿನ್ನ ಪ್ರಚಾರಕ್ಕೆ ಪುನೀತ್ ಕೆರೆಹಳ್ಳಿ ಹೆಸರನ್ನು ಬಳಸ್ಕೋಬೇಡ. ನಿನಗೆ ಫೋನ್ ಮಾಡಿ ಬ್ರದರ್ ಸಭ್ಯ ಭಾಷೆಯಲ್ಲಿ, ನೀನು ಹೇಳಿದೆಯಲ್ಲ ಸಭ್ಯ ಭಾಷೆ, ಅದೇ ಸಭ್ಯ ಭಾಷೆಯಲ್ಲಿ ಬ್ರದರ್ ಅಂತ ಹೇಳಿ, ಅಣ್ಣ ಅಂತ ನಿನ್ನನ್ನು ಉಲ್ಲೇಖಿಸಿ ಮಾತಾಡಿದಾಗ ಏನು ಹೇಳಿದೆ ನೀನು? ನಿನಗೆ ನಾನು ಮೆಸೇಜ್ ಮಾಡಿದ್ದೀನಿ, ವಾಟ್ಸಪ್ ಮೆಸೇಜ್, ಬ್ರದರ್ ನಮ್ಮ ನಡುವೆ ತಂದಿಡಕ್ಕೆ ನೋಡ್ತಾರೆ, ನಿನಗೆ ಅದು ದಾಖಲೆ ಸಮೇತ ಮೇ 30ನೇ ತಾರೀಕು ಇವನಿಗೆ ದಾಖಲೆ ಸಮೇತ ತೋರಿಸ್ತೀನಿ. ವಾಟ್ಸಪ್ ಕೂಡ ಮಾಡಿದ್ದೆ ಬ್ರದರ್ ಅವನಿಗೆ. ಸ್ನೇಹಿತರೆ, ವಾಟ್ಸಪ್ ಮಾಡಿ ಅವನಿಗೆ ಹೇಳಿದ್ದೆ,
ಏನಂತ ಹೇಳಿದ್ದೆ ಅಂದರೆ, ರೈತರ ಹೆಸರಲ್ಲಿ ನಡೀತಕ್ಕಂಥ ಈ ದಂಧೆ, ಅವರು ರೈತರಲ್ಲ ದಲ್ಲಾಳಿಗಳು. ದಯವಿಟ್ಟು ನೀವು ಅವರ ಬೆಂಬಲಕ್ಕೆ ನಿಂತ್ಕೋಬೇಡಿ. ರೈತರ ಗಾಡಿಯನ್ನು ನಾವು ಇದುವರೆಗೂ ಎಲ್ಲಿಯೂ ಹಿಡ್ದಿಲ್ಲ. ದಾಖಲೆ ನಿನಗೆ ಅಂದರೆ ನೀನೆಲ್ಲೋ ತಪ್ಪು ತಿಳ್ಕೊಂಡು ಮಾತಾಡ್ತಿದ್ಯಾ ಅಂತ ಹೇಳಿ ದಾಖಲೆ ಕೊಡೋಕೆ ಶುರು ಮಾಡಿದ್ ನಾವು ಹೇಳಿದ್ದೀವಿ. ಕೈಕಾಲು ಮುರಿದೋಗಿರೋದು ಏನು ಮಾಡಬೇಕು ಅಂತೀಯಲ್ಲ. ಇಡೀ ಬೆಂಗಳೂರಿನಲ್ಲಿ, ಬರೀ ಬೆಂಗಳೂರಿನಲ್ಲ, ಇಡೀ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಅತಿ ಹೆಚ್ಚು ಮುಸಲ್ಮಾನರು ಇರ್ತಕ್ಕಂತಹ ಏರಿಯಾಗಳಲ್ಲೇ ಬಕ್ರೀದ್ ನಡೆದಾಗ ನೂರಾರು ಗೋವುಗಳನ್ನ ಕಡಿದು ಹಾಕ್ಲಾಯ್ತಲ್ಲ, ಅದನ್ನ ವಧೆ ಮಾಡ್ಲಾಯ್ತಲ್ಲ. ಯಾವ ಗೋವಿಗೆ ಕೈಕಾಲು ಇರಲಿಲ್ಲ ಹೇಳ್ತೀಯಾ ವರ್ತೂರ್ ಸಂತೋಷ್? ಹಿಂದೆ ಸಂಗೊಳ್ಳಿ ರಾಯಣ್ಣನನ್ನ ಹಿಡಿದುಕೊಟ್ಟಿದ್ದು ಯಾರೋ ಅಲ್ಲ, ದೇಶದ್ರೋಹಿಗಳೇ. ಅದೇ ಕೆಲಸ ನೀನ್ ಮಾಡ್ತಿದ್ದೀಯಾ ಇವತ್ತು. ಮಲ್ಲಪ್ಪ ಶೆಟ್ಟಿ ಅಂತಹ ದೇಶದ್ರೋಹಿ ಕೆಲಸವನ್ನು ನೀನ್ ಮಾಡ್ತಿದ್ದೀಯಾ. ನಿನ್ನ ಹತ್ರ ದಾಖಲೆ ಇದ್ರೆ ತೆಗೆದುಕೊಂಡು ಬಾ, ನಾವು ಗಾಡಿ ಹಿಡಿದಿದ್ದೀವಿ ಅಂತ. ಅದನ್ನ ಬಿಟ್ಟು ಅವ್ರಿಗೆ ಯಾಕೆ ತೊಂದ್ರೆ, ಇವ್ರಿಗೆ ಯಾಕೆ ತೊಂದ್ರೆ? ನಾನು ಹೇಳ್ತೇನೆ, ನೆಕ್ಸ್ಟ್ ಬಕ್ರೀದ್ ಬಂದಾಗ್ಲಾದ್ರೂ ನೀನ್ ರೆಡಿ ಇದೆಯಾ? ಎಲ್ಲೆಲ್ಲಿ ಕಸಾಯಿ ಖಾನೆಗಳಿಗೆ ನೆಕ್ಸ್ಟ್ ಬಕ್ರೀದ್ ಯಾಕೆ? ನಾಳೆಯೇ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೇನೆ. ನಿನಗೆ ಆ ಧೈರ್ಯ, ನೈತಿಕತೆ ನಿಜವಾಗ್ಲೂ ಇರೋದಾದ್ರೆ ಹಳ್ಳಿ ಕಾರು ಎತ್ತುಗಳನ್ನೇ ಕಡಿಯುವ ಜಾಗಕ್ಕೆ ನಿನ್ನನ್ನು ಕರ್ಕೊಂಡೋಗಿ ನಿಲ್ಲಿಸ್ತೇನೆ. ನಿನಗೆ ಧೈರ್ಯ ಇದ್ರೆ ಅದನ್ನ ತಡೆದು ರಕ್ಷಿಸಿ ಆಚೆಗೆ ಕರೆದುಕೊಂಡು ಬರುವ ಧೈರ್ಯ, ನೈತಿಕತೆ, ತಾಕತ್ತು ನಿನಗಿಲ್ಲ ಅನ್ನೋದಾದ್ರೆ ನನ್ನ ಗೋಪಿಗೌಡನ ಬಗ್ಗೆ, ನನ್ನ ಪುನೀತ್ ಗೌಡನ ಬಗ್ಗೆ, ನನ್ನ ಪ್ರವೀಣ್ ಸೂರ್ಯನ ಬಗ್ಗೆ, ನನ್ನ ಅಮಿತ್ ಬಗ್ಗೆ, ನನ್ನ ವಿನೋದ್ ಬಗ್ಗೆ, ನನ್ನ ಸಂಘಟನೆಯ ಯಾವುದೇ ಕಾರ್ಯಕರ್ತನ ಬಗ್ಗೆ ಮಾತನಾಡುವ ನೈತಿಕತೆ ನಿನಗಿಲ್ಲ ವರ್ತೂರ್ ಸಂತೋಷ್. ನಿನಗ ನೈತಿಕತೆ ಇಲ್ಲ. ಯಾವಾಗ ನಿನಗೆ ಪುನೀತ್ ಕೆರೆಹಳ್ಳಿ ನಡಿ, ಎಲ್ಲಿ ಹಳ್ಳಿ ಕಾರುಗಳನ್ನು ವಧೆ ಮಾಡಲಾಗ್ತಿದೆಯೋ, ಎಲ್ಲಿ ಅಷ್ಟು ಚೆನ್ನಾಗಿರುವ ಆ ಎತ್ತುಗಳನ್ನು ಕಡಿಲಾಗ್ತಿದೆಯೋ, ಎಲ್ಲಿ ವಧೆ ಮಾಡಲಾಗ್ತಿದೆಯೋ ಅಲ್ಲಿಗೆ ನನ್ನನ್ನು ಕರ್ಕೊಂಡೋಗು. ನಾನು ಬರ್ತೀನಿ, ನಾನು ಹಳ್ಳಿ ಕಾರು ಒಡೆಯ ಇದ್ದೀನಿ, ಅವುಗಳನ್ನು ರಕ್ಷಿಸ್ತೀನಿ ಅಂತ ನೀನು ಹೇಳುವುದೇ ಆದ್ರೆ ಆಗ ನೀವು ನನ್ನನ್ನು ಪ್ರಶ್ನೆ ಮಾಡು. ಅಲ್ಲಿಯವರೆಗೂ ನಿನಗೆ ಗೋರಕ್ಷಕರನ್ನ ಪ್ರಶ್ನೆ ಮಾಡುವ ಯಾವ ನೈತಿಕತೆಯೂ ನಿನಗಿಲ್ಲ. ಗೋರಕ್ಷಕರು ಹೇಗೆ ಗೋವುಗಳನ್ನು ರಕ್ಷಣೆ ಮಾಡಬೇಕು ಅಂತ ನಿನ್ನ ಹತ್ರ ಕೇಳ್ಕೋಬೇಕಾ? ನೀನು ಯಾರು ಅಂತ ನಾವು ಕೇಳ್ಕೋಬೇಕು. ನೀನು ನಿಮ್ಮ ಊರಿನಲ್ಲಿ ಅವ್ರ ಮನೆಯಿಂದ ಚಿಕನ್ ತರ್ಬೋದು, ಇವ್ರ ಮನೆಯಿಂದ ಚಿಕನ್ ತಂದು ತಿನ್ಬೋದು. ಆದ್ರೆ ನೀನು ಪೂಜಿಸುವ ಒಂದು ಹೊಸ ಗೋವು ಬಂತು ಅಂದ ತಕ್ಷಣ ನೀನು ನಿನ್ನ ತಾಯಿ ಹೋಗಿ ಅದಕ್ಕೆ ಕರ್ಪೂರ ಹಚ್ಚಿ ಕುಂಕುಮ ಇಟ್ಟು ಗೋವಿಗೆ ಆ ಕೊಂಬುಗಳಿಗೆ ಎಣ್ಣೆ ತಿಕ್ಕಿ ಏನ್ ಪೂಜೆ ಮಾಡ್ತಿರಲ್ಲ, ನೀವು ಪೂಜೆ ಮಾಡುವ ಅದೇ ಗೋವನ್ನ ನೀನ್ ಯಾರನ್ನ ಅಣ್ತಮ್ಮ ಅಂದು ಅವನು ಕಡಿದು ತಿನ್ಬೇಕಾದ್ರೆ ಪ್ರಶ್ನೆ ಮಾಡೋಕ್ಕಾಗದೆ ಇರೋನ್ನೇ ಕಣಯ್ಯ ಸಂಘಾಬುಲ್ಲಾ ಅಂತ ಕರೆಯೋದು. 2 ಮದುವೆ ಮಾಡ್ಕೊಂಡು 4 ಮಕ್ಳು ಹುಡ್ಸಿದ್ರೆ ಗಂಡ್ಸಲ್ಲ. ಯಾವುದನ್ನ ನೀನು ಪೂಜೆ ಮಾಡ್ತೀಯೋ, ಯಾವುದನ್ನ ನೀನು ಆರಾಧಿಸ್ತೀಯೋ, ಯಾವುದನ್ನ ನೀನು ನಿನ್ನ ಮನೆಯ ಆರಾಧ್ಯ ದೈವ ಅಂತ ಕರೆದೋ ಅದೇ ನಿನ್ನ ನಂಬಿಕೆಯನ್ನ ನಡು ರಸ್ತೆಯಲ್ಲಿ ಕತ್ತರಿಸಿ ಹಾಕುವಾಗ ಅದನ್ನ ಪ್ರಶ್ನೆ ಮಾಡೋ ಧೈರ್ಯ ತೋರ್ತೀಯಲ್ಲ, ಅದು ನಿಜವಾದ ಗಂಡಸ್ತನ. ಯಾರು ಪ್ರಶ್ನೆ ಮಾಡ್ತಿದ್ದಾರೋ ಅವರನ್ನ ನೀನು ಪ್ರಶ್ನೆ ಮಾಡ್ತೀಯ ಅಂದ್ರೆ ಸಂಘಾಬುಲ್ಲಾ ಅಂತಾನೆ ಕರೆಯೋದು. ಅದಕ್ಕೆ ನಮ್ಮ ಹುಡುಗ ನಿನ್ನನ್ನು ಸಂಘಾಬುಲ್ಲಾ ಅಂತ ಕರೆದಿದ್ದು. ತಪ್ಪು ತಿಳ್ಕೊಬೇಡ, ಗಂಡ್ಸಲ್ಲ ಅಂತ ಅಲ್ಲ ಹೇಳಿದ್ದು. ಮಕ್ಕಳನ್ನ ಹುಟ್ಟಿಸಿದ್ದಕ್ಕೆ ಗಂಡಸು ಅಂತ ಕರೆಯೋದಾದ್ರೆ ಅಂತ ಗಂಡಸರ ಬಗ್ಗೆ ಅವನು ಮಾತಾಡ್ಲಿಲ್ಲ. ಯಾರು ಧರ್ಮದಲ್ಲಿ ಹುಟ್ಟಿ ಧರ್ಮವನ್ನು ಅನುಸರಿಸ್ತಾ, ಧರ್ಮಕ್ಕಾಗಿ ಬದುಕ್ತಾ, ಧರ್ಮದಿಂದಲೇ ಅಂತ ಬದುಕಿ, ಯಾರು ಗೋವಿನ ಪೂಜೆ ಮಾಡಿ ಗೋವಿನ ಹಾಲುಂಡು, ಗೋವಿನ ಮೊಸರು ತಿಂದು, ಮಜ್ಜಿಗೆ ಬೆಣ್ಣೆ ತುಪ್ಪ ತಿಂದು ಅದೇ ಗೋವುಗಳನ್ನು ಕಸಾಯಿ ಖಾನೆಯಲ್ಲಿ ಕಡಿಯುವಾಗ ಆ ಕಸಾಯಿ ಖಾನೆಯಲ್ಲಿ ಯಾರು ಕಡಿತಾನೋ ಅವನು ಪರ ಯಾರು ನಿಲ್ತಾನಲ್ಲ, ಆ ಕಸಾಯಿ ಖಾನೆಯಲ್ಲಿ ಕಡಿಯುವ ಕಟುಕನ ಪರ ನಿಲ್ಲುವವನನ್ನೇ ಸಂಘಾಬುಲ್ಲಾ ಅಂತ ಕರೆಯೋದು. ಸಂಘಾಬುಲ್ಲಾ ಅಂತ ಅಂದ್ರೆ ಬೇಸರ ಮಾಡ್ಕೋಬೇಡ, ಗಂಡ್ಸಲ್ಲ ಅಂತ ಅಲ್ಲ. 4 ಮಕ್ಕಳನ್ನ 2 ಹೆಂಡತಿ ಕಟ್ಕೊಂಡು 4 ಮಕ್ಕಳನ್ನ ಹುಟ್ಟಿಸಿದ ತಕ್ಷಣ ಗಂಡಸು ಅಂತ ಕರೆಯೋದಿಲ್ಲ. ಆಮೇಲೆ ಇನ್ನೊಂದು ಆರೋಪ, ಗೋಶಾಲೆ ಯಾಕೆ ಬೇಕು ಅಂತ. ನೀನು ಯಾರು ಅದನ್ನ ಹೇಳಲಿಕ್ಕೆ?
ನೀನು ಯಾರು ಗೋಶಾಲೆ ಬೇಕು ಬೇಡ ಅಂತ ಹೇಳಲಿಕ್ಕೆ? ಆಶ್ರಮಗಳು ಇರುವಾಗ ಅದೇ ಆಶ್ರಮಗಳಿಗೆ ತಂದೆ ತಾಯಂದಿರನ್ನ ಸಾಕೋಕ್ಕಾಗೋದಿಲ್ಲ ಅಂತ ಹೇಳಿ ಬೀದಿಗೆ ತಂದು ಬಿಟ್ಟಾಗ ಅದೇ ತಂದೆ ತಾಯಂದಿರನ್ನು ಕರ್ಕೊಂಡೋಗಿ ಸಾಕ್ತಾ ಇರುವ ಆಶ್ರಮಗಳು ಇರುವಾಗ ನಿನಗಾಗಿ ಹಾಲು ಮೊಸರು ಮಜ್ಜಿಗೆ ತುಪ್ಪ ಕೊಟ್ಟಂತ ಗೋವುಗಳನ್ನು ಕೊನೆಗಾಲದಲ್ಲಿ ಸಾಕೋದಕ್ಕೆ ಗೋಶಾಲೆ ಇರಬಾರ್ದ? ಗೋಶಾಲೆ ಇರಬಾರ್ದ? ಗೋಶಾಲೆ ಯಾಕಣ್ಣ ಬೇಕು? ಗೋಶಾಲೆ ಯಾಕಣ್ಣ ಬೇಕು? ಈ ರೀತಿ ಪ್ರಶ್ನೆ ಮಾಡುವವನನ್ನೇ ಸಂಘ ಬುಲ್ಲ ಅಂತ ಕರೆಯೋದು. ಅದೇ ತಂದೆ ತಾಯಿನ ಬೀದಿಗೆ ಬಿಟ್ಟಾಗ ಆ ತಂದೆ ತಾಯಿನ ಕರ್ಕೊಂಡ್ಬಂದು ನಡೆಸೋ ಆಶ್ರಮಗಳಿಗೆ ನೀನೇ ಹೋಗಿ ಹಣ ಕೊಟ್ಟು ದೇಣಿಗೆ ಕೊಟ್ಟು ಬಂದಿದೀಯ. ಆ ಆಶ್ರಮಗಳಿರೋದು ಸರಿ ಅನ್ನೋದಾದ್ರೆ ಗೋಶಾಲೆಗಳಿರೋದು ತಪ್ಪು ಅಂತ ಹೇಗೆ ಹೇಳ್ತೀಯ? ಹೇಗೆ ಹೇಳ್ತೀಯ? ನಾನು ಈಗಲೂ ಹೇಳ್ತಾ ಇದ್ದೀನಿ. ಮೊನ್ನೆ ಯಾವುದೋ ಒಂದು ವಿಡಿಯೋ ಮಾಡ್ಕೊಂಡು ಇವನು ಅಷ್ಟು ವರ್ಷದಿಂದ ಗಾಡಿ ಹೊಡಿತಾ ಇದ್ದಾನೆ, ಇವನು ಅಷ್ಟು, ಅವ್ರನ್ನ ಯಾರನ್ನಾರು ಕೇಳು. ಪುನೀತ್ ಕೆರೆಹಳ್ಳಿಯ ತಂಡದ ಯಾವುದಾದ್ರೂ ಕಾರ್ಯಕರ್ತರು 10 ವರ್ಷದಿಂದ ಗಾಡಿ ಓಡಿಸ್ತಿದ್ದೀನಿ ಅಂತ ಹೇಳ್ತಿದ್ದಾನಲ್ಲ, ಯಾವುದಾದ್ರೂ ಗಾಡಿಯನ್ನು ಪುನೀತ್ ಕೆರೆಹಳ್ಳಿ ತಂಡ ಹಿಡಿದಿದೆಯಾ ಅಂತ ಕೇಳಿ ನೋಡು. ಇಲ್ಲ. ಅಕಸ್ಮಾತ್ ಬೇರೆ ಯಾವುದೇ ಗೋರಕ್ಷಕರು ನಿನ್ನ ಗಾಡಿಯನ್ನು ತಡೆದಿದ್ರು ಕೂಡ ಅವರು ಎಲ್ಲ ದಾಖಲೆಗಳನ್ನು ತಗೊಂಡು ಬರೋದಕ್ಕೆ ಠಾಣೆ ಹತ್ರ ಕಾಯ್ಕೊಂಡು ನಿಂತಿರ್ತಾರೆ. ನೀವುಗಳ ದಾಖಲೆ ತೆಗೆದುಕೊಂಡು ಠಾಣೆ ಹತ್ರಕ್ಕೆ ಹೋಗದೆ ಅವ್ರಗಳ ಮೇಲೂ ಆರೋಪ ಮಾಡಬೇಡಿ. ಆ ಗೋರಕ್ಷಕರ ವಿಚಾರದಲ್ಲೂ ಆರೋಪ ಮಾಡಬೇಡಿ. ನೀನು ನೇರವಾಗಿ ನನ್ನ ಹೆಸರನ್ನು, ನನ್ನ ತಂಡದ ಹೆಸರನ್ನು ತಗೊಂಡಿದ್ರಿಂದಾಗಿ ನಾನು ನನ್ನ ತಂಡದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ನಿನಗೆ ಮತ್ತೊಮ್ಮೆ ಎಚ್ಚರಿಕೆ ಮಾತುಗಳನ್ನು ಕೊಡ್ತಾ ಇದ್ದೇವೆ. ಇದು ಇಲ್ಲಿಗೆ ನಿಲ್ಲಬೇಕು ಅಂತ ಅಂದ್ರೆ, ಇದು ಇಲ್ಲಿಗೆ ನಿಲ್ಲಬೇಕು ಅನ್ನೋದಾದ್ರೆ ವರ್ತೂರು ಸಂತೋಷ್ ನಿನ್ನ ಮೇಲೆ ಬಹಳ ಗೌರವವನ್ನು ಈಗಲೂ ಇಟ್ಕೊಂಡು ದಾರಿ ತಪ್ಪಿದೀಯಾ. ಯಾರೋ ನಿನ್ನನ್ನು ಗೊತ್ತಿದೆ ನನಗೆ, ಯಾರ್ಯಾರು ನಿನಗೆ ಫೋನ್ ಮಾಡಿ ಇಂಟರ್ವ್ಯೂಗೆ ಬನ್ನಿ ಅಂತ ಕರೆದ್ರು, ಜೊತೆ ಕುತ್ಕೊಂಡು ಮಾತಾಡೋಣ ಅಂತ ಕರೆದ್ರು, ಬಾ ಅಂತ ಕರೆದ್ರು, ನಿನ್ನ ತಲೆಗೆ ಯಾರು ಏನೇನು ತುಂಬಿದ್ರು, ಯಾರು ನಿನ್ನ ಹತ್ರ ಮಾತಾಡ್ಸಿದ್ರು ಅನ್ನೋದು ನನಗೆ ಗೊತ್ತಿದೆ. ಆ ಕಾರಣಕ್ಕಾಗಿ ನಿನಗೆ ಮತ್ತೊಮ್ಮೆ ಮಗದೊಮ್ಮೆ ಬ್ರದರ್ ಅಂತ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಸಂತೋಷ್ ಅವರೇ, ವರ್ತೂರು ಸಂತೋಷ್ ಅವರೇ, ಇದು ಇಲ್ಲಿಗೆ ನಿಲ್ಲಬೇಕು ಅನ್ನೋದಾದ್ರೆ ನಾನಲ್ಲ, ನೀವು ನಿಲ್ಲಿಸ್ಬೇಕು. ನೀವು ನಿಲ್ಲಿಸ್ಲಿಲ್ಲ ಅಂತ ಅಂದ್ರೆ ನೀವು ದುರಂಕಾರದ ಮಾತುಗಳನ್ನು ಆಡ್ಕೊಂಡು ಗೋ ಸೇವೆಗೂ ಗೋ ರಕ್ಷಣೆಗೂ ವ್ಯತ್ಯಾಸ ಗೊತ್ತಿಲ್ಲದೆ ಹಣ ಸಂಪಾದನೆಗಾಗಿ ಸಾಕುವ ನಿಮಗೂ ಮನೆ ಮಠ ಬಿಟ್ಟು ಹೊರಗೆ ಬಂದು ನಮ್ಮ ನಂಬಿಕೆಯ ಕಾರಣಕ್ಕಾಗಿ ಗೋ ಸೇವೆ ಮಾಡುವ ಇವರಿಗೂ ಬಹಳ ವ್ಯತ್ಯಾಸ ಇದೆ. ಯಾವ್ಯಾವ ಗೋವುಗಳನ್ನು ಎಲ್ಲೆಲ್ಲಿಂದ ತರಿಸಿ ಎಲ್ಲೆಲ್ಲಿಗೂ ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡ್ತೀಯಾ ಅನ್ನೋದು ನನಗೂ ಗೊತ್ತಿದೆ. ಮಹಾರಾಷ್ಟ್ರಕ್ಕೆ ಎಷ್ಟು ಗಾಡಿಗಳನ್ನು ಕಳಿಸ್ತೀಯಾ, ಎಷ್ಟು ಓರಿಗಳನ್ನು ಮಾರ್ತೀಯಾ, ಅಲ್ಲಿಂದ ಎಷ್ಟು ಓರಿಗಳನ್ನು ತರಿಸ್ಕೊಂತೀಯಾ, ಇಲ್ಲಿ ಎಷ್ಟು ಜನಕ್ಕೆ ಓರಿ ಮಾರ್ತೀಯಾ, ಎಲ್ಲವೂ ನನಗೆ ಗೊತ್ತಿದೆ. ಯಾವತ್ತಾದರೂ ನಾವು ಮಾತಾಡಿದೀವ? ನಮಗೆ ಅಗತ್ಯ ಇಲ್ಲದೆ ಇರೋದು ಅದು. ನಾವು ರಾಷ್ಟ್ರ ಕಾರ್ಯಕ್ಕೆ ಬಂದಿದ್ದೀವಿ, ಧರ್ಮದ ಕಾರ್ಯಕ್ಕೆ ಬಂದಿದ್ದೀವಿ. ನನ್ನ ಧರ್ಮಕ್ಕೆ ಕಿಂಚಿತ್ತು ತೊಂದರೆ ಆದರೂ, ನನ್ನ ನಂಬಿಕೆಗೆ ಕಿಂಚಿತ್ತು ತೊಂದರೆ ಆದರೂ ಬೀದಿಗೆ ಬಂದು ನಿಂತು ಪ್ರತಿಭಟಿಸಿ ಹೋರಾಟ ಮಾಡುವ ಶಕ್ತಿ ನಮ್ಮದಿದೆ. ನಾವು ಅದನ್ನು ಮಾಡ್ತೀವಿ. ವರ್ತೂರು ಸಂತೋಷ್, ನೀನು ಇದನ್ನು ನಿಲ್ಲಿಸ್ಬೇಕು, ಇದು ಬೇಡ ಅನ್ನೋದಾದ್ರೆ ಇವತ್ತಿಗೆ ಪೊಲೀಸ್ ಸ್ಟಾಪ್ ಇಡಬೇಕು. ನೀನು ಏನು ಮಾಡ್ತೀಯ ಮಾಡು. ಕಸಾಯಿ ಖಾನೆಗೆ ಹೋಗೋ ಗೋವುಗಳನ್ನು ರಕ್ಷಣೆ ಮಾಡಿದಾಗ ಅದಕ್ಕೆ ರೈತರ ಹೆಸರು ಮಾತ್ರ ಅಡ್ಡ ತರಬೇಡ. ಯಾಕೆ ಅಂತ ಅಂದರೆ ನಮ್ಮಲ್ಲಿರುವ ಪ್ರತಿಯೊಬ್ಬರು ರೈತರ ಮಕ್ಕಳೇ ಹೊರತು ಮ್ಯಾಲಿಂದ ಸಾಫ್ಟ್ವೇರ್ ಕಂಪನಿ ಮಕ್ಕಳಲ್ಲ, ಉದ್ರಿ ಬಂದಿಲ್ಲ. ಯಾವುದೋ ಡಾಕ್ಟರ್ ಮಕ್ಕಳು, ಸಾಫ್ಟ್ವೇರ್ ಮಕ್ಕಳು, ಮತ್ಯಾವುದೋ ಮಕ್ಕಳು ಬಂದು ಧರ್ಮಕ್ಕಾಗಿ ಹೋರಾಟ ಮಾಡೋದಿಲ್ಲ. ಆ ರೀತಿ ಹೋರಾಟ ಮಾಡ್ತಾರೆ ಅಂತ ಅಂದ್ರೆ ಅದು ರೈತರ ಮಕ್ಕಳೇ ಆಗಿರ್ತಾರೆ. ಇದು ನಿನಗೆ ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.